ಚೆನ್ನಮ್ಮನವರನ್ನು ಅನ್ನಪೂರ್ಣೆ ಮಾಡಿದ್ದೇ ಆ ಲಾಸ್ಟ್ ಬಸ್. ದೊಡ್ಡ ಗೌಡರ ಪತ್ನಿಯ ಆ ದೊಡ್ಡ ಗುಣದ ಹಿಂದಿದೆ ಈಶ್ವರಿ ಕೃಪೆ. ಚೆನ್ನಮ್ಮ ಈ ಹೆಸರಿಡೋದ್ರ ಹಿಂದಿದೆ ಗ್ರಾಮ ದೇವತೆ ಪ್ರೇರಣೆ. ಚೆನ್ನಾಂಬಿಕಾ ನೀಲಯ್ಯ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದಂತೆ ತಮ್ಮ ಹುಟ್ಟೂರಿನಲ್ಲಿ ಕಟ್ಟಿಸಿದ ಮೊದಲ ಮನೆ ಇದು. ಈ ಮನೆಗೆ ದೊಡ್ಡಗೌಡರು ತಮ್ಮ ಪತ್ನಿಯ ಹೆಸರು ಚೆನ್ನಾಂಬಿಕಾ ನೀಲಯ್ಯ ಎಂದೇ ಇಟ್ಟಿದ್ರು. ಇದೊಂದೇ ಸಾಕು ದೊಡ್ಡಗೌಡರ ಹೃದಯ ಸಿಂಹಾಸನದಲ್ಲಿ ಚೆನ್ನಮ್ಮ ಅದೆಷ್ಟು ಗಾಢವಾಗಿ ವ್ಯಾಪಿಸಿಕೊಂಡಿದ್ದರು ಅನ್ನುವುದಕ್ಕೆ. ಹೀಗೆ ಚೆನ್ನಮ್ಮನವರು ಗೌಡರ ಬದುಕಿನ ಅವಿಭಾಜ್ಯ ಅಂಗವಾಗಿ ಹೋಗಿದ್ರು. ಗೌಡರ ಉಸಿರಿನಲ್ಲೂ ಬೆರೆತು ಹೋಗಿದ್ದರು ಚೆನ್ನಮ್ಮ. ಅಷ್ಟೇ ಯಾಕೆ, ಈಗ ಕೇಂದ್ರ ಮಂತ್ರಿಯಾಗಿರುವ ಚೆನ್ನಮ್ಮನವರ ಮಗ ಎಚ್.ಡಿ. ಕುಮಾರಸ್ವಾಮಿಯವರು ಕೂಡ ತಮ್ಮ ತಾಯಿಯ ಹೆಸರಿನಲ್ಲೇ ಚೆನ್ನಾಂಬಿಕಾ ಫಿಲ್ಮ್ಸ್ ಚಿತ್ರ ನಿರ್ಮಾಣ ಸಂಸ್ಥೆ ಸ್ಥಾಪಿಸಿದ್ದಾರೆ. ಹೀಗೆ ತಂದೆ ಮಕ್ಕಳಾದಿಯಾಗಿ ಎಲ್ಲರಿಗೂ ಚೆನ್ನಮ್ಮನವರ ಸ್ಫೂರ್ತಿಯೇ ಬದುಕಿನ ಇಂಧನವಾಗಿ ಬಿಟ್ಟಿತ್ತು. ಯಾಕಂದ್ರೆ ಚೆನ್ನಮ್ಮನವರು ಚೆನ್ನಾಂಬಿಕೆಯಾದ ಸ್ಟೋರಿಯೇ ರೋಚಕವಾಗಿದೆ. ದೊಡ್ಡಗೌಡರ ಕುಟುಂಬಕ್ಕೆ ಚೆನ್ನಾಂಬಿಕಾ ಎಂಬ ಅಂಕಿತ ನಾಮ ಬರೋದ್ರ ಹಿಂದೆಯೇ ಒಂದು ಐತಿಹಾಸಿಕ ಕಾರಣವಿದೆ. ಚೆನ್ನಮ್ಮನವರು ಅನ್ನಪೂರ್ಣೆಯಾಗಿ ರೂಪುಗೊಳ್ಳುವುದರ ಹಿಂದೊಂದು ಲಾಸ್ಟ್ ಬಸ್ ಸ್ಟೋರಿ ಇದೆ. ಅದೆಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇವತ್ತು ರಾಜ್ಯದ ಎಲ್ಲಾ ರಾಜಕಾರಣಿಗಳ ಬಾಯಲ್ಲೂ ಚೆನ್ನಮ್ಮನವರ ಸರಳತೆ ಗುಣಗಾನವಾಗುತ್ತಿದೆ. ಚೆನ್ನಮ್ಮನವರು ನೀಡುತ್ತಿದ್ದ ಸತ್ಕಾರವನ್ನ ಹಾಡಿ ಹೊಗಳುತ್ತಿದ್ದಾರೆ. ಮನೆಗೆ ಯಾರೇ ಬರಲಿ, ಇಲ್ಲ ಗೌಡರ ರಾಜಕೀಯ ವಿರೋಧಿಗಳೇ ಬರಲಿ, ಯಾವ ತಾರತಮ್ಯವನ್ನ ಮಾಡದೆ ತಮ್ಮ ಮನೆಗೆ ಬಂದವರಿಗೆ ಊಟ ಹಾಕಿ ಕಳಿಸುತ್ತಿದ್ದ ಚೆನ್ನಮ್ಮನವರ ಔದಾರ್ಯದ ಬಗ್ಗೆ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಒಬ್ಬರ ಅಗಲಿಕೆಯ ಬಳಿಕ ಅವರ ಸರಳತೆಯ ಬದುಕು ಅನಾವರಣಗೊಂಡಿದೆ ಅಂದ್ರೆ, ಒಬ್ಬರ ಅಗಲಿಕೆಯ ಬಳಿಕ ಅವರ ಸತ್ಕಾರ್ಯದ ದಿನಗಳು ಭಾವುಕರನ್ನಾಗಿಸಿದೆ ಅಂದ್ರೆ ಅಷ್ಟೇ ಯಾಕೆ, ಒಬ್ಬರ ಅಗಲಿಕೆಯ ಬಳಿಕ ಅನ್ನಪೂರ್ಣಿ ಅನ್ನೋ ಪದವೇ ರಾಜ್ಯಾದ್ಯಂತ ರಾರಾಜಿಸುತ್ತಿದೆ ಅಂದ್ರೆ ಅದು ನಮ್ಮ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಅಲ್ಲಲ್ಲ, ದೇವೇಗೌಡರ ಯಶಸ್ಸಿನ ಶಕ್ತಿ ಚೆನ್ನಮ್ಮನವರದ್ದೇ. ನಾನು ಯಾವಾಗಲಾದ್ರೂ ಈ ಕಡೆ ಬಂದ್ರೆ ಅವ್ರ ಆಶೀರ್ವಾದ ತಗೊಳಕ್ ಬರ್ತಾ ಇದ್ದೆ. ಸುಮ್ಮನೆ ಊಟ ಮಾಡಿಸ್ದೆ ನಾನು ಕಳಿಸ್ತಾ ಇದ್ದೆ. ದೇವೇಗೌಡರು ಮತ್ತು ಅವರ ಎಲ್ಲ ಮಕ್ಕಳ, ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನ ಮಾಡಿದಂತ ಒಬ್ಬ ಶ್ರೀಮಂತ ಹೆಣ್ಮಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಅವರ ನಡೆಯಲ್ಲಿ, ನುಡಿಯಲ್ಲಿ, ಜೀವನದಲ್ಲಿ ಒಂದು ಸತ್ಸಂಪ್ರದಾಯವನ್ನ ಬಿಟ್ಟು ನಮ್ಮನ್ನ ಅಗಲಿದ್ದಾರೆ. ಆ ತಾಯಿಗೆ ಸ್ವರ್ಗ ಸಿಗಲಿ. ತುಂಬಾ ದೈವ ಭಕ್ತರು. ನಾನು ಇವರ ಮನೆಗೆ ಬಂದಿದ್ದೆ ಹಲವಾರು ಬಾರಿ. ಎಲ್ಲ ಸಂದರ್ಭದಲ್ಲಿ ಕೂಡ ಅವರ ದೇವರ ಮನೆಯಲ್ಲಿ ಇರ್ತಿದ್ರು. ಸರಳತೆ, ತ್ಯಾಗ, ಸಹನೆ, ಕುಟುಂಬದ ಮೇಲೆ ಅಚಲವಾದ ನಿಷ್ಠೆ ಹಾಗೂ ದೇವರ ಆ ವಿಶೇಷ ಒಂದು ಭಕ್ತಿ, ಇದು ಭಾರತ ಮಹಿಳೆಯರ ಸಂಸ್ಕೃತಿ. ಆ ಭಾರತೀಯ ಮಹಿಳಾ ಸಂಸ್ಕೃತಿಯ ಪ್ರತಿಬಿಂಬವೇ ಅದು ಚೆನ್ನಮ್ಮ ಇದ್ರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ದೇಶದಲ್ಲಿ ಗುರುತಿಸುವಂತ ಒಬ್ಬ ನಾಯಕ ಆಗಿದ್ದಾರೆ ದೇವೇಗೌಡ, ಪ್ರಧಾನಿ ಕೂಡ ಆದ್ರು ಅಂದ್ರೆ ಅದರ ಹಿಂದಿರುವಂತ ಶಕ್ತಿ ಅದು ಚೆನ್ನಮ್ಮ ದೇವೇಗೌಡರು. ಆ ಚೆನ್ನಮ್ಮಜ್ಜಿಯವರ ವ್ಯಕ್ತಿತ್ವ ಬಹುಶಃ ಅವರು ಇಲ್ಲದಿದ್ರು ಕೂಡ ಅವರ ವ್ಯಕ್ತಿತ್ವ ನಮ್ಮ ಸಮಾಜದ ಮತ್ತು ನಮ್ಮ ದೇಶದ ಮಹಿಳೆಯರಿಗೆ ದೊಡ್ಡ ಪ್ರೇರಣೆ, ಪ್ರೋತ್ಸಾಹ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ದಂಪತಿಗಳನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗ್ತದೆ. ಎಲ್ರಿಗೂ ಬಹಳ ಆದರ್ಶವಾದಂತ ದಂಪತಿಗಳು. ಪ್ರತಿ ಹಂತದಲ್ಲಿ ಒಬ್ಬರಿಗೊಬ್ಬರು ಆ ಪ್ರೀತಿಯಲ್ಲಿ ಕೊರತೆ ಇದೆ. ಚೆನ್ನಮ್ಮ ಮತ್ತು ಲಾಸ್ಟ್ ಬಸ್, ಇದು ನಿಮಗೆ ಗೊತ್ತಿಲ್ಲದ ಕಹಾನಿ. ಚೆನ್ನಮ್ಮನವರು ಹುಟ್ಟಿದ್ದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯಲ್ಲಿ. ಆವತ್ತಿಗೆ ಚೆನ್ನಮ್ಮನವರ ತಂದೆ ಊರಿಗೆ ಪಟೇಲರಾಗಿದ್ರು. ಶ್ರೀಮಂತಿಕೆಯ ಕುಟುಂಬದಲ್ಲಿ ಜನಿಸಿದ ಚೆನ್ನಮ್ಮನವರಿಗೆ ಮುತ್ತಿಗೆ ಹಿರೇಹಳ್ಳಿಯ ಗ್ರಾಮ ದೇವತೆಯಾದ ಚೆನ್ನಾಂಬಿಕಾ ದೇವಿಯ ಹೆಸರನ್ನೇ ಸ್ಮರಿಸಿ ಹೆತ್ತವರು ಚೆನ್ನಮ್ಮ ಎಂದೇ ನಾಮಕರಣ ಮಾಡ್ತಾರೆ. ಆ ಹೆಸರಿಟ್ಟಿದ್ದಕ್ಕೋ ಏನೋ ಚಿಕ್ಕಂದಿನಿಂದ ಚೆನ್ನಮ್ಮ ಚೆನ್ನಾಂಬಿಕೆಯ ಪರಮ ದೈವ ಭಕ್ತಿಯಾಗಿ ಬಿಟ್ಟರು.
ಇನ್ನು ಈ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ವರ್ಷಕ್ಕೆ 1 ಬಾರಿ ಮಾತ್ರ ಗರ್ಭಗುಡಿಯ ಬಾಗಿಲು ತೆರೆಯಲಾಗುತ್ತೆ. ಆವತ್ತು ಸಾವಿರಾರು ಜನ ಬಂದು ದೇವಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸುತ್ತಾರೆ. ಆದರೆ ಇಲ್ಲಿ ಮತ್ತೊಂದು ವಿಶೇಷ ಏನು ಅಂದ್ರೆ ಈ ಸಮಯದಲ್ಲಿ ಚನ್ನಾಂಬಿಕಾ ದೇವಿಗೆ ಮೊದಲ ಪೂಜೆ ಸಲ್ಲಿಕೆಯಾಗುವುದು ಚೆನ್ನಮ್ಮ ದೇವೇಗೌಡರ ಹೆಸರಿನಲ್ಲಿ. ಈ ವಾರ್ಷಿಕ ವಿಶೇಷ ಪೂಜಾ ಮಹೋತ್ಸವದ ಸಂದರ್ಭದಲ್ಲಿ ಚೆನ್ನಮ್ಮ ದೇವೇಗೌಡ ಅವರ ಉಪಸ್ಥಿತಿ ಕಡ್ಡಾಯವಾಗಿರುತ್ತಿತ್ತು. ಪ್ರತಿ ಬಾರಿಯೂ ಚೆನ್ನಮ್ಮನವರ ಪೂಜೆ ಸಲ್ಲಿಕೆಯಾದ ಬಳಿಕವೇ ಉಳಿದವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತಿತ್ತು. ಹೀಗೆ ಚೆನ್ನಮ್ಮನವರ ಕುಟುಂಬಕ್ಕೆ ಪ್ರೇರಣೆಯಾದ ಚೆನ್ನಾಂಬಿಕಾ ದೇವಿ ಮುಂದೆ ದೊಡ್ಡ ಗೌಡರ ಕುಟುಂಬದ ಅಂಕಿತ ನಾಮವಾಗಿ ಬಿಟ್ಟಿತ್ತು. ಗೌಡರ ಕುಟುಂಬ ಪ್ರತಿ ಶುಭ ಕಾರ್ಯಗಳಲ್ಲೂ ಚೆನ್ನಾಂಬಿಕಾ ದೇವಿಯ ಸ್ಮರಣೆ ಇದ್ದೇ ಇರುತ್ತೆ. ಇದು ಚೆನ್ನಮ್ಮನವರ ಹೆಸರಿನ ಹಿಂದಿನ ಮತ್ತು ಗೌಡರ ಕುಟುಂಬದ ಯಶಸ್ಸಿಗೆ ಶಕ್ತಿಯಾದ ಸ್ಟೋರಿಯಾದರೆ, ಚೆನ್ನಮ್ಮನವರು ಅನ್ನಪೂರ್ಣೆಯಾದ ಸ್ಟೋರಿ ರೋಚಕ ಪರಂಪರೆಯನ್ನೇ ಹೊಂದಿದೆ. ಆ ಪರಂಪರೆಯೇ ಮುಂದೆ ಚೆನ್ನಮ್ಮನವರಿಗೆ ಅನ್ನಪೂರ್ಣೆ ಅನ್ನೋ ಹೆಸರನ್ನ ತಂದುಕೊಟ್ಟಿತು. ಕೊನೆ ಬಸ್ನಿಂದ ಅನ್ನಪೂರ್ಣೆಯಾಗಿ ರೂಪುಗೊಂಡ ಚೆನ್ನಮ್ಮ. ಹೌದು, ಮುತ್ತಿಗೆ ಹಿರೇಹಳ್ಳಿಯ ಶ್ರೀಮಂತಿಕೆಯ ಕುಟುಂಬದಲ್ಲಿ ಜನಿಸಿದ ಚೆನ್ನಮ್ಮನವರಿಗೆ ಬಾಲ್ಯದಲ್ಲೇ ಹಸಿದವರಿಗೆ ಊಟ ಪಡಿಸೋ ಪರಂಪರೆ ರೂಢಿಗತವಾಗಿ ಬಿಟ್ಟಿತ್ತು. ಹಸಿದವರಿಗೆ ಅನ್ನ ನೀಡುವ ಕಲಿಕೆ ಬದುಕಿನ ಅವಿಭಾಜ್ಯ ಅಂಗವೇ ಆಗಿಬಿಟ್ಟಿತ್ತು. ಆವತ್ತಿಗೆ ಮುತ್ತಿಗೆ ಹಿರೇಹಳ್ಳಿ ಮಾರ್ಗದಲ್ಲಿ ಕೊನೆ ಬಸ್ ಇರುತ್ತಿತ್ತು. ಆಗಿನ ಕಾಲದ ಬಸ್ ವ್ಯವಸ್ಥೆ ಹೇಗಿರುತ್ತಿತ್ತು ಅಂತ ನೀವೇ ಊಹಿಸಿ ನೋಡಿ. ಒಮ್ಮೊಮ್ಮೆ ಬಸ್ ಬರ್ತಿರಲಿಲ್ಲ. ಬಂದ್ರೂ ಆವತ್ತಿನ ಕಾಲದಲ್ಲಿ ನಾನಾ ಕಾರಣಗಳಿಂದ ಕೆಲವರಿಗೆ ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಲಾಸ್ಟ್ ಬಸ್ ಮಿಸ್ ಆಗಿ ಬಿಡುತ್ತಿತ್ತು. ತಮ್ಮೂರಿಗೆ ಹೋಗಲು ಸಾಧ್ಯವಾಗದೆ ಮುತ್ತಿಗೆ ಹಳ್ಳಿಯಲ್ಲೇ ರಾತ್ರಿ ಇಡೀ ಕಳೆಯಬೇಕಿತ್ತು. ಆಗ ಅದೆಷ್ಟೋ ಜನ ರಾತ್ರಿ ಇಡೀ ಹೊಟ್ಟೆಗೆ ಹಿಟ್ಟಿಲ್ಲದೆ ಮುತ್ತಿಗೆ ಹಳ್ಳಿಯಲ್ಲೇ ವನವಾಸ ಅನುಭವಿಸಬೇಕಿರಲಿಲ್ಲ. ಯಾಕಂದ್ರೆ ಚೆನ್ನಮ್ಮನವರ ಹೆತ್ತವರು ಕೊನೆ ಬಸ್ ಆದವರಿಗೆ ಅಂತಲೇ ತಮ್ಮ ಮನೆಯಲ್ಲಿ ಪ್ರತಿದಿನ ಹೆಚ್ಚುವರಿ ಊಟ ಸಿದ್ಧಪಡಿಸುತ್ತಿದ್ರು. ಬಸ್ ಮಿಸ್ ಮಾಡಿಕೊಂಡವರು ಚೆನ್ನಮ್ಮನವರ ಮನೆಗೆ ಹೋಗಿ ಊಟ ಮಾಡ್ತಿದ್ರು. ತಮ್ಮ ಮನೆಯ ವರಾಂಡದಲ್ಲೇ ಮಲಗಿಕೊಳ್ಳೋಕೆ ಅವಕಾಶ ಕಲ್ಪಿಸಿಕೊಡ್ತಿದ್ರು. ಹೀಗೆ ಪ್ರತಿದಿನ ಹಸಿದು ಬಂದ ಒಬ್ಬರಿಗಾದ್ರೂ ಚೆನ್ನಮ್ಮನವರ ಮನೆ ಸಂತೃಪ್ತಿ ಪಡಿಸುತ್ತಿತ್ತು. ಚಿಕ್ಕಂದಿನಿಂದಲೇ ಈ ಪರಂಪರೆಯಲ್ಲಿ ಹುಟ್ಟಿ ಬೆಳೆದ ಚೆನ್ನಮ್ಮನವರಿಗೆ ಹಸಿದು ಬಂದವರಿಗೆ ಉಣಬಡಿಸೋ ಅನ್ನಪೂರ್ಣಿಯ ಗುಣ ರಕ್ತಗತವಾಗಿ ಬಂದುಬಿಟ್ಟಿತು. ಮುಂದೆ ದೊಡ್ಡಗೌಡರ ಮಡದಿಯಾಗಿ ಗಂಡನ ಮನೆ ಸೇರಿದ್ರು. ಚೆನ್ನಮ್ಮನವರು ಅನ್ನಪೂರ್ಣೆಯ ಕೈಂಕರ್ಯವನ್ನೇ ಮುಂದುವರಿಸಿದ್ರು. ಮನೆಗೆ ಯಾರೇ ಬರಲಿ ಊಟ ತಿಂಡಿ ಕೊಡೋದು ದೇವಿಯ ಸೇವೆ ಅಂತಲೇ ಮಾಡಿದ್ರು. ಆ ಸೇವಾ ಮನೋಭಾವನೆಯೇ ದೊಡ್ಡಗೌಡರ ಯಶಸ್ಸಿಗೆ ಶಕ್ತಿಯಾಗಿ ಬೀಳ್ತು. ಚೆನ್ನಮ್ಮನವರ ಈ ಗುಣ ಅವರ 2 ಹೆಣ್ಣು ಮಕ್ಕಳಿಗೂ ಬಂದಿದೆ. ಖ್ಯಾತ ಹೃದ್ರೋಗ ತಜ್ಞರಾದ ಪ್ರಸ್ತುತ ಸಂಸದರಾಗಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಪತ್ನಿ ಅನುಸೂಯ ಮತ್ತು ವೃತ್ತಿಯಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಶೈಲಜಾ ಅವರು ಸಹ ಅಮ್ಮನಂತೆ ಬಂದವರಿಗೆ ಸತ್ಕರಿಸೋ ಗುಣವನ್ನ ಹೊಂದಿದ್ದಾರೆ. ಚೆನ್ನಮ್ಮನವರ ಅತಿಥಿ ಸತ್ಕಾರದ ಗುಣವೇ ಹಾಕಿತ್ತು. ಏನೋ ಶ್ರೀಮಂತಿಕೆ ಇದೆ, ಕೊಟ್ರೆ ಏನಾಗಲ್ಲ ಅನ್ನೋ ಮನೋಭಾವ ಅವರಲ್ಲಿ ಕಿಂಚಿತ್ತೂ ಇರಲಿಲ್ಲ. ಊಟದ ಸಮಯದಲ್ಲಿ ಮನೆಗೆ ಯಾರೇ ಬಂದ್ರೂ ಮನೆಯ ಡೈನಿಂಗ್ ಟೇಬಲ್ ಮೇಲೆ ಕೂರಿಸೇ ಊಟ ನೀಡುತ್ತಿದ್ರು. ಊಟಕ್ಕೆ ಅಂತ ಪ್ರತ್ಯೇಕ ಕೋಣೆ ಇರಲಿಲ್ಲ. ಹಸಿದು ಬಂದವರಿಗೆ ಊಟದ ಕೋಣೆಯಲ್ಲೇ ಉಣಬಡಿಸುತ್ತಿದ್ರು. ಮನೆಗೆ ಬರುವ ಅತಿಥಿಗಳಿಗೆ ಹಸಿವಿನಿಂದ ಕಳುಹಿಸಬಾರದು ಅನ್ನೋದು ಅವರ ಮೂಲ ಗುಣವಾಗಿತ್ತು. ರಾಜಕೀಯ ನಾಯಕರಾಗಿರಲಿ ಅಥವಾ ಸಾಮಾನ್ಯ ಜನರಾಗಿರಲಿ ಎಲ್ಲರನ್ನೂ ಸಮಾನವಾಗಿ ಕಂಡು ಊಟ ಬಡಿಸುತ್ತಿದ್ರು. ಸಂಜಯ್ ನಾಯಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.